ಪ್ರಭು ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಎದುರುಗಡೆ, ತುಂಬ ಖುಷಿಯಾಗುತ್ತೆ ನನಗೆ. ಶಿವಣ್ಣ, ಹಾರ್ಟ್ಲಿ ವೆಲ್ಕಮ್. ಈ ಸಾಂಗು ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ. ಬಟ್ ಆ ಟೈಟ್ಲು ಒಂದು ತುಂಬ ಇಷ್ಟ ಆಗಿ ಶುರು ಮಾಡೋಣ ಸಾಂಗು ಅಂತ ಶುರು ಮಾಡಿದಂಥ ಹಾಡು. ಬಟ್ ಆವತ್ತಿಗೆ ದೀಪಾವಳಿ ಪಟಾಕಿ ಸೌಂಡ್ ಅನ್ನೋದು ತುಂಬ ಸತ್ಯ. ಅದು ಕೇಳಿಸ್ತಾನೆ ಇರಲಿಲ್ಲ, ನನ್ನ ಮಾತು ಅವ್ರ ಮಾತು. ಅದ್ರ ಮಧ್ಯೆ ನಾನೇನೋ ಹೇಳ್ತಾ ಇದ್ದೆ, ಅವರು ಅದನ್ನೇ ಇಟ್ಕೊಂಡು ಒಂದು ಬರ್ಕೊಂಡು ಮಾಡಿ ರೆಡಿ ಮಾಡಿದಂಥ ಒಂದು ಹಾಡು. ಇದು ಇರುತ್ತೋ ಉಳ್ಕೊಳ್ಳುತ್ತೋ ಇರೋದಿಲ್ಲ ಅಂತ ನನಗೆ ತುಂಬ ಡೌಟ್ ಇತ್ತು. ಬಟ್ ನಾನು ತುಂಬ ಥ್ಯಾಂಕ್ಸು ಭಟ್ ಸರ್ಗೆ ಮತ್ತು ರಾಕ್ಲೈನ್ ಸರ್ಗೆ ಹೇಳ್ತೀನಿ. ನನಗೆ ಈ ಸಾಂಗು ಈ ಸಿನಿಮಾಲಿ ಈ ಥರ ಒಂದು ಅಂಬರೀಷ್ ಅಣ್ಣನ ಒಂದು ರಿಲೀಸ್ ಮಾಡಿರೋ ಥರ ಮಾಡಿ ಅದನ್ನು ತಂದಿರೋ ತುಂಬ ಎಮೋಷ್ನಲ್ ಆಗಿದೆ, ತುಂಬ ಹತ್ತಿರ ಆಗೋಯ್ತು. ಒಂದು ಕ್ಷಣ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಅದಕ್ಕೆ ವಾಯ್ಸ್ನೂ ಕೊಟ್ಟಿದ್ದಾರೆ. ಅದು ನಮ್ಮ ಸ್ನೇಹಿತರೇ ಕೊಟ್ಟಿರೋದು, ಗೋಪಿ ಅವರು ಕೊಟ್ಟಿರೋದು. ಸೊ ಇದು ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂಥ ಒಂದು ಹಾಡು. ಅಫ್ಕೋರ್ಸ್ ಲಿರಿಕ್ಸು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತುಂಬ ಕಡಿಮೆ ಆಗಿಬಿಡ್ತದೆ. ತುಂಬ ಫಿಲಾಸಫಿ ಇದೆ, ಅದನ್ನು ತುಂಬ ಒಂದು ಡಾರ್ಕ್ ಹ್ಯೂಮರಲ್ಲಿ ಏನು ಹೇಳ್ತಾರೆ ಅದನ್ನು ಹೇಳಿರ್ತಾರೆ. ಅದು ಆ್ಯಕ್ಚುಲಿ ಒಂದು 2-3 ಲೇಯರ್ ಇರುತ್ತೆ, ಅದು ತಿಳ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆಯ ಹಾಡು ಜನರಿಗೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಆ್ಯಂಡ್ ಇಡೀ ಸಿನಿಮಾ ಅಲ್ಲಿ ನಾವು ಮ್ಯಾಚ್ ಮಾಡೋಕ್ಕಾಗದೇ ಇರೋದು ಯಾವತ್ತಿಗೂ ಒಂದಿದೆ, ಅದು ಶಿವಣ್ಣನ ಎನರ್ಜಿ, ಪ್ರಭು ಸರ್ ಟೈಮಿಂಗು. ಅದು ತುಂಬ ನನ್ನ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಅದು ನಾವು ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರಭು ಸರ್ ಟೈಮಿಂಗ್ ಇರ್ಬೋದು, ಪ್ರಭು ಸರ್ ಡೈಲಾಗ್ ಹೇಳಬೇಕಾದ್ರೆ ಶಿವಣ್ಣ ಆ್ಯಕ್ಟಿವಿಟೀಸ್ ಇರ್ಬೋದು, ಅದು 2 ಸ್ಕ್ರೀನ್ನ ತುಂಬಿಕೊಳ್ಳುತ್ತೆ. ಸೊ ಖಂಡಿತ ಇದು ಜನರಿಗೆ ಇಷ್ಟ ಆಗುವಂಥ ಒಂದು ಚಿತ್ರ, ಜನರಿಗೆ ಇಷ್ಟ ಆಗುವಂಥ ಒಂದು ಹಾಡಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಈ ಚಿತ್ರದಲ್ಲಿ ಇನ್ನಷ್ಟು ಅದ್ಭುತ